ಅಂತಲ್ಲ, ಇದು ಡೋಬಿಘಾಟು. ನನ್ ಚಾಟ ಕೀಳು ಅಂತೆಲ್ಲ ಹೇಳ್ತಾ ಇರೋದು. ನೀವು ಬಟ್ಟೆ ಹೋಗಿ ಬಂದಿದ್ದೀರಾ, ಬಟ್ಟೆ ಹೋಗೋರು ಗಿಡ ಕೀಳ್ಬೇಕು. ಹೌದು, ಏನ ಹೇಳಿದೆ ಗಿಡ ಕೀಳ್ಬೇಕು. ಸರಿಯಾಗಿ ಏನ್ ಕೇಳೋದು, ಗಿಡ ಕೀಳ್ಬೇಕು. ಇದು ಡೋಬಿಘಾಟ್, ಇದು ಡೋಬಿಘಾಟ್ ತರ ಇರ್ಬೇಕು. ಯಾವನೋ ಒಂಥರ ಬಿಕಾರಿ ತರ ಅಲ್ಲ, ಇದು ಗುಟ್ಟಿಗಳ ತರ ಇರೋದಲ್ಲ, ಇದು ಗುಟ್ಟ ತರ ಅಲ್ಲ, ಇದು ಡೋಬಿಘಾಟ್. ಇದು ಕ್ಲೀನ್ ಮಾಡಿದ್ದೆ ಯಾರು? ನಾನು ಕ್ಲೀನ್ ಮಾಡಿಸ್ಬಿಟ್ಟಿದ್ದೀನಿ. ಏನ್ ಎತ್ಕೊಂಬರೋದು ಏನ? ನೀನು ಅಲ್ಲೇ ಇರೋದು, ಯಾರ್ಗ ಕಣ್ಣೋರ್ಸ್ತೀಯ ನೀನು? ನಿಂದು ಅಲ್ಲೇ ಇರೋ ಹೈಕೋರ್ಟ್ ನೀನ್ ಕ್ಲಿಯರ್ ಆಗ್ಬಿಟ್ಟೈತೆ. ನೀನು ಬದುಕ್ಬಿಡು ಅಂತ ಕೊಟ್ಬಿಟ್ಟಾರ? ಕ್ಲಿಯರ್ ಲೆಟರ್ ಕೊಡು 10 ಜನ ಮುಂದೆ, ಕೊಡು 10 ಜನ ಮುಂದೆ. ಓದ್ಲಿ ಕೊಡು, ಓದ್ಲಿ. ತಂದು ಕೊಡ್ತೀನಿ, ಹೋಗ ಮೀಟಿಂಗ್ ಬರ. ಏನ್ ಮೀಟಿಂಗ್ ಬರೋದು? ನೀನ್ ಮೀಟಿಂಗ್ ಮಾಡೋದು ಏನಕ್ಕ? ಕೆಲ್ಸಕ್ಕೆ ಬಂದಾಗ ಯಾವಾಗ ಏನ್ ಕೆಲಸ ಮಾಡ್ಬೇಕು ಅವಾಗ ಮೀಟಿಂಗ್ ಕರಿಬೇಡ. ನೀನ್ ಕದ್ದು ಮೀಟಿಂಗ್ ಮಾಡ್ಬಿಡು. ಆಮೇಲೆ ನನ್ ಕರೆದೆ ಸ್ವಾಮಿ ಬಂದಿಲ್ಲ ಅಂತ ಹೇಳು. ಏನ ನನ್ಗೆ ನೋಟಿಸ್ ಮಾಡಿರೋದು 23ನೇ ತಾರೀಕು ನೀನ್ ನೋಟಿಸ್ ಕೊಟ್ಬಿಟ್ಟು 21ನೇ ತಾರೀಕು ಬರ್ಬೇಕಂತ ಮೂನಯ್ಯ, ಅದನ್ನ ಹೇಳ್ತಾ ಇರೋದು. ಏನಕ್ಕೆ ಕೊಟ್ಟ ಮತ್ತೆ ನೀನ್ ನೋಟಿಸ್? ಏನಕ್ಕೆ ಕೊಟ್ಟೆ? ಏನ್ ಮೀಟಿಂಗ್ ಮೀಟಿಂಗ್ ಮಾಡಿದಾಗಲ್ಲ ಯಾವ ಕರೆದಿಲ್ಲ. ಅವತ್ತೇನು ಅನ್ನ ತಿಂತ ಇದ್ದಿಲ್ಲ. ಯಾವಾಗ ಕೊಟ್ಟಿದ್ಯಾ? ಸುಳ್ಳು ಹೇಳೋದಕ್ಕೆ ನಾಳೆಗೆ ಬಿದ್ದತ್ತದೆ. ಅವಾಗ ಕೊಟ್ಟಿದ್ದೀನಿ ಅಂತ ಹೇಳ್ತಿಯಲ್ಲ. ಮರ್ಯಾದೆಗೆ ಮಾತಾಡ್ತಾ ಇರೋದು, ಮರ್ಯಾದೆಗೆ ಮಾತಾಡ್ತಾ ಇರೋದು. 10 ಜನ ಮರ್ಯಾದೆಗೆ ಮಾತಾಡ್ತಾ ಇರೋದು. ಏನಾಯ್ತು ಅಷ್ಟು ಮಾತಾಡೋ. ಇಲ್ಲಿ ಇವಾಗಲೂ ಪ್ರಧಾನ ಕಾರ್ಯದರ್ಶಿನಿ ನಾನು. ಅಷ್ಟೇ ಮಾತಾಡ್ತಾ ಇರೋದು. ಅಷ್ಟು ಬಿಟ್ಟು ಯಾರು ಕಿಕ್ಕಾಮುಚ್ಚು ಅವೆಲ್ಲ ಮಾತಾಡ್ಬಾರ್ದು. ನೀನು ಎಷ್ಟು ಬೆಳಗ್ಗೆ ಸಂಘ ಸಂಸ್ಥೆ ಪ್ರತಿ ಒಬ್ಬರಿಗೂ ಅಧಿಕಾರ. ನೀನ್ ಒಬ್ಬರಿಗೆ ಬರ್ಕೊಟ್ಟವ್ರ? ನೀನ್ ಬರ್ಕೊಟ್ಟವ್ರ ಒಬ್ಬರಿಗೆ ನಾನು ಹೇಳಿಲ್ಲ ಅವ್ನು ಯಾರು ಬರ್ಬೇಡಿ ಅಂತ. ನೀನ್ ಹೇಳ್ತಾ ಇರೋದು ಬರ್ಬೇಡ ಅಂತ, ಬಟ್ಟೆ ತೊಳಿಬಾರ್ದು ನೀನ್ ಹೇಳ್ತಾ ಇರೋದು. ಹೌದು, ಗಿಡ ಕ್ಲೀನ್ ಮಾಡ್ಬೇಕು, ಬಟ್ಟೆ ಕ್ಲೀನ್ ಮಾಡ್ತೀವಿ. ಸಾಂಕ್ಷನ್ ಆಗಿದೆ, ದುಡ್ಡು ಅಷ್ಟು ಮಾಡ್ಬೇಕು. ಸಾಂಕ್ಷನ್ ಆಗಿ ಗುಚ್ಚು ಗಿಚ್ಚು ನನಗೆ ಫಸ್ಟ್ ಕ್ಲೀನ್ ಮಾಡೋ. ಕಾರ್ಪೊರೇಟ್ ಫೋನ್ ಮಾಡಿ ಕೇಳ. ಕಾರ್ಪೊರೇಟ್ ನೀನ್ ಕೇಳೋದು ನಾನು ಕೇಳ್ತಾ ಇದ್ದೀನಿ. 25 ಲಕ್ಷ ಕೊಟ್ಟವ್ರು ಮಾಡ್ತಾ ನೀನು ಅಧ್ಯಕ್ಷನಲ್ಲ. ನೀನು 3 ವರ್ಷದಿಂದ ಏನ್ ಮಾಡ್ತೀನಿ, ಏನ್ ಕಡ್ದಾಗ್ತಿದ್ದ ತೋರ್ಸ್ಬೇಕು. ನೀನು 4 ಲಕ್ಷ ನೀನ್ ಮಾಡಿದ್ದೆ. 3 ವರ್ಷದಿಂದ ಏನ್ ಮಾಡಿದ್ಯಾ? ಯಾವಾಗ ಬಂದಿದ್ದೆ ನೀನು? ಯಾರು? ನೀನ್ ತಾನೆ ಅಧ್ಯಕ್ಷರು. ಯಾರು ಮೀಟಿಂಗ್ ಅಲ್ಲಿ ಮಾತಾಡ್ ಬಂದು? ಮೀಟಿಂಗ್ ಅಲ್ಲಿ ಮಾತಾಡೋದು ನೀನು? ಹೌದು, ಇವಾಗ ಮೀಟಿಂಗ್ ಅಲ್ಲಿ ಮಾತಾಡ್ತೀನಿ. ಮೀಟಿಂಗ್ ಅಲ್ಲ, ನಾನು ಏನ್ ತಪ್ಪು ಮಾಡಿದ್ದೀನಿ, ನೀನ್ ತಪ್ಪು ಮಾಡಿದ್ದ, ನಿನ್ನ ಹತ್ರ ಏನಿದೆ, ನನ್ನ ಹತ್ರ ಏನಿದೆ ತೋರ್ಸೋಣ. ಜನರ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬೋಲ್ಡ್ ಹಾಕೋ, ಅಷ್ಟೇ ಹಾಕೋ. ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅಲ್ಲಿ 100 200 ಜನ ಬಂದ